ಇನ್ಫೋಸಿಸ್ನಲ್ಲಿ ಸೈಕೋ ಉದ್ಯೋಗಿ ಒಬ್ಬ ಇದ್ದಾನೆ, ಆತ ಅರೆಸ್ಟ್ ಆಗಿದ್ದಾನೆ. ಆತ ಮಾಡ್ತಾ ಇದ್ದಂಥ ಗನಂದಾರಿ ಕೆಲಸ ಅಂತಂದ್ರೆ ಮಹಿಳಾ ಉದ್ಯೋಗಿಗಳು ವಾಶ್ರೂಮ್ಗೆ ಅಂತ ಹೋದ್ರೆ, ಅಂದ್ರೆ ಟಾಯ್ಲೆಟ್ಗೆ ಹೋದ್ರೆ ಇವನು ಅವರ ವಿಡಿಯೋಗಳನ್ನು ಮಾಡ್ಕೋತಾ ಇದ್ದ. ಹೇಳೋದಕ್ಕೆ ಕೆಲಸ ಇನ್ಫೋಸಿಸ್ನಲ್ಲಿ, ಪ್ರತಿಷ್ಠಿತ ಕಂಪನಿ ಇನ್ಫೋಸಿಸ್, ಆ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದ ಸೈಕೋ ರಹಸ್ಯವಾಗಿ ಮಹಿಳಾ ಉದ್ಯೋಗಿಗಳ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇದ್ದ. ಆತನನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಂಧ್ರ ಮೂಲದ ಸ್ವಪ್ನಿಲ್, 28 ವರ್ಷ ಪ್ರಾಯ. ಶೌಚಾಲಯದಲ್ಲಿ ಮಹಿಳಾ ಉದ್ಯೋಗಿಗಳ ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತ್ಕೊಂಡು ರೆಕಾರ್ಡ್ ಮಾಡೋದು. ಈವರೆಗೂ ಈಗ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇರಬೇಕಾದ್ರೆ ಸಿಕ್ಕಾಕೊಂಡಿದ್ದಾನೆ. ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋಗಳು ಈತನ ಮೊಬೈಲ್ನಲ್ಲಿ ಪತ್ತೆ ಆಗಿದೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ. ಇಷ್ಟೆಲ್ಲ ಆದ್ರೆ ಇನ್ಫೋಸಿಸ್ನಲ್ಲಿ ಕ್ಷಮೆ ಕೇಳಿಸಿ ಸುಮ್ಮನಾಗ್ಬಿಡಿಸಿದ್ರಂತೆ. ಸಾರಿ ಅನ್ಬಿಡು, ಆಯ್ತು ಸಾರಿ ಡನ್. ಆದರೆ ಮಹಿಳಾ ಉದ್ಯೋಗಿ ಪತಿಗೆ ವಿಚಾರ ತಿಳಿದು ಗಲಾಟೆ ಆಗುತ್ತೆ. ಇನ್ಫೋಸಿಸ್ ಕಂಪನಿ ಹತ್ರ ಬಂದು ಆ ಮಹಿಳಾ ಉದ್ಯೋಗಿಯ ಪತಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ಆ ಮಹಿಳೆ ಪಾಪ ಕಳವಳ ವ್ಯಕ್ತಪಡಿಸ್ತಾರೆ ಗಂಡನ ಹತ್ರ, ಹಿಂಗಾಗಿದೆ ರೀ ಅಂತ. ಆಮೇಲೆ ಕೊನೆಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗುತ್ತೆ. ನೊಂದ ಮಹಿಳಾ ಉದ್ಯೋಗಿನೇ ದೂರು ದಾಖಲೆ ಮಾಡ್ತಾರೆ. ಆ ದೂರನ್ನು ಆಧರಿಸಿ ಆರೋಪಿಯನ್ನು ಈಗ ಸದ್ಯ ಪೊಲೀಸರು ಬಂಧಿಸಿದ್ದಾರೆ.